ಸಿದ್ದರಾಮಯ್ಯ ಸಂಪುಟದ ಕೆಲವರು ಸಚಿವರುಗಳು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇದೀಗ ಸಚಿವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಮತ್ತೆ ಹಗುರವಾಗಿ ಮಾತಾಡಿದ್ದಾರೆ. ಸಾಲ ಮನ್ನಾ ಆಸೆಗಾಗಿ ಬರಗಾಲ ಬರಲಿ ಅಂತ ರೈತರು ಕಾಯ್ತಾರಂತೆ. ಶಿವಾನಂದ ಪಾಟೀಲ್ ಅವರು ಆಡಿರೋ ಮಾತು. ಮಿನಿಸ್ಟ್ರು ರೈತರ ಬಗ್ಗೆ ಹೀಗೆ ಮಾತಾಡಿದ್ದಾರೆ. ಬರಗಾಲ ಬರಲಿ ಅಂತ ರೈತರಿಗೆ ಅದೊಂದೇ ಆಸೆ ಇರುತ್ತೆ. ಬರಗಾಲ ಬಂದ್ರೆ ರೈತರು ಸಾಲ ಮನ್ನಾದ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅದಕ್ಕೆ ಹೋಗಿ ಬಂದು ಬರಗಾಲ ಬರಲಿ ಅಂತ ರೈತರು ಬೇಡ್ಕೋತಾರಂತೆ. ಹಿಂದಿನ ಸರ್ಕಾರಗಳು ಸಾಲ ಮನ್ನಾ ಮಾಡಿವೆ, ಆದರೆ ಸದ್ಯ ಸರ್ಕಾರ ಸಂಕಷ್ಟದಲ್ಲಿದೆ. ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ಕಷ್ಟ ಸಾಧ್ಯ. ಎಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ರೈತರು ಬೆಳೆ ಬೆಳಿಬೇಕು ಅಂತ ರೈತರಿಗೆ ಪಾಠ ಮಾಡಿದ್ದಾರೆ. ಬೆಳೆ ಬೆಳಿರಿ ಅಂತ. ಅಥಣಿ ತಾಲೂಕಿನ ಸುಟ್ಟೆಟ್ಟಿ ಗ್ರಾಮದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆ. ಅದಕ್ಕೆ ಹೇಳಿದ್ದು, ಹೋಗಿ ಬಂದು ಕೆಲ ಸಚಿವರುಗಳು ಸಿದ್ದು ಸಂಪುಟದಲ್ಲಿ ರೈತರ ಮೇಲೆ ಈ ರೀತಿಯಾಗಿ ನಾಲಿಗೆ ಹರಿಬಿಡುವಂತಹ ಪ್ರಯತ್ನಗಳು ಇದು ಮೊದಲನೇ ಬಾರಿಗಲ್ಲ ಆಗ್ತಿರೋದು. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು, ಗೊಬ್ಬರನು ಕೊಟ್ರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ. ಹಂಗ ಬಯಸಬಾರ್ದು. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು, ಗೊಬ್ಬರನು ಕೊಟ್ರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ. ಹಂಗ ಬಯಸಬಾರ್ದು. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು, ಗೊಬ್ಬರನು ಕೊಟ್ರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ. ಹಂಗ ಬಯಸಬಾರ್ದು. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಅಂದಾಗ ತಮಗೆ ಅರಿವಿದ್ದು ಮಾತಾಡ್ತಾ ಇದಾರೋ ಅಥವಾ ಅರಿವಿಲ್ಲದೆ ಮಾತಾಡ್ತಾ ಇದಾರೋ ಒಂದೂ ಗೊತ್ತಾಗ್ತಿಲ್ಲ. ರೈತರು ಬೇಡ್ಕೊಳ್ಳೋದು ಒಂದೇ ಅಂತೆ, ಬರಗಾಲ ಬರಲಿ, ಆಗ ಸರ್ಕಾರ ತಮ್ಮ ಸಾಲವನ್ನ ಮನ್ನಾ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಏನು ಹೇಳಬೇಕು ಹಾಗಾದ್ರೆ ಸಚಿವರುಗಳಿಗೆ? ಅದಕ್ಕೆ ಹೇಳಿದ್ದು, ಅರಿವಿದ್ದು ಮಾತಾಡ್ತಾ ಇದ್ದಾರೋ ಅರಿವಿಲ್ಲದೆ ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ರೈತರು ಪರ ಅಂತ ಹೋಗೋ ಬರೋ ಸರ್ಕಾರಗಳೆಲ್ಲ ಹೇಳ್ಕೊಳ್ಳೋದು, ಆದರೆ ರೈತರ ಬಗ್ಗೆ ಮಾತನಾಡೋ ಮಾತುಗಳು ಈ ರೀತಿಯಾಗಿ ಇಷ್ಟೊಂದು ಕೆಳಮಟ್ಟದಲ್ಲಿ. ಸರಿಯಾಗಿ ಮಳೆ ಬೆಳೆ ಬಂದ್ಬಿಟ್ರೆ ಸಾಕು, ನಿಮ್ಗಳಿಗೆ ಸಾಲ ಕೊಡೋಂಗೆ ಬೆಳಿತಾನೆ ಅಂತ. ಬಟ್ ಏನು ಮಾಡ್ತೀರಿ? ಕಳೆದ 2-3 ವರ್ಷದಿಂದ ಇದೇ ಹಣೆ ಬರ. ಸರಿಯಾಗಿ ಮಳೆ ಇಲ್ಲ, ಮಳೆ ಇಲ್ಲದೆ ಕೆರೆಗಳೆಲ್ಲ ಒಣಗಿ ಹೋಗಿದೆ. ಈ ಇದರಲ್ಲಿ ಸಾಲ ಕಟ್ಟೋದು ಹೆಂಗೆ ಅಂತ ರೈತ ತಲೆ ಮೇಲೆ ಕೂತ್ಕೊಂಡು ಒಂದು ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಿಮ್ಮ ಈ ಮಾತುಗಳು ಒಂದು ರೀತಿ ಗಾಯದ ಮೇಲೆ ಬರೆ ಎಳ್ದಂತಾಗುತ್ತೆ. ಅವರಿಗೆ ನಿಜಕ್ಕೂ ಗಾಯದ ಮೇಲೆ ಬರೆ ಎಳೆದಂತೆ ಸಚಿವರುಗಳ ಮಾತು. ಅದಕ್ಕೆ ಹೇಳಿದ್ದು, ಅರಿವಿದ್ದು ಮಾತಾಡ್ತಾರೋ ಅರಿವಿಲ್ಲದೆ ಮಾತಾಡ್ತಾರೋ ಇವ್ರುಗಳು ಗೊತ್ತಿಲ್ಲಪ್ಪ.